ಸ್ವಾಮಿ ಶರಣಮಯ್ಯಪ್ಪ. ಇದೇನು ಇಷ್ಟು ದೊಡ್ಡದಾಗಿದೆ ಟೈರ್ ಅಂದ್ಕೊಂಡ್ರಾ? ಎಲ್ಲರೂ ಗಾಡಿ ಆಚೆ ಟೈರ್ ನೋಡಿದ್ದೀರಾ? ಟೈರ್ ಒಳಗಡೆ ಗಾಡಿ ಇರೋದು ನೋಡಿದ್ದೀರಾ? ನೋಡಿಸ್ತೀವಿ ಬನ್ನಿ ಒಳಗಡೆ. ಪಯಣ ನಮ್ಮ ಪಯಣದ ಕಡೆಗೆ. ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ನಿಮಗೆ ನೋಡಿಸ್ತಾ ಇರೋದು ಕರ್ನಾಟಕದ ಹೆಮ್ಮೆಯ ಭಾರತದ ಅತಿ ದೊಡ್ಡ ಕಾರ್ ಮ್ಯೂಸಿಯಂಗಳಲ್ಲಿ ಒಂದಾದ ಪಯಣ ಕಾರ್ ಮ್ಯೂಸಿಯಂ. ಇನ್ನು ಈ ಒಂದು ಮ್ಯೂಸಿಯಂನಲ್ಲಿ 100ಕ್ಕೂ ಹೆಚ್ಚು ವಿಂಟೇಜ್ ಮತ್ತು ಕ್ಲಾಸಿಕ್ ಕಾರುಗಳು ಪ್ರದರ್ಶನದಲ್ಲಿವೆ. ಪ್ರತಿ ಕಾರಿಗೂ ತನ್ನದೇ ಆದ ಕತೆ, ತನ್ನದೇ ಆದ ಕಾಲಘಟ್ಟ ಮತ್ತು ವೈಶಿಷ್ಟ್ಯವನ್ನು ಹೊಂದಿದೆ. ಇಲ್ಲಿ ನೀವು 1940, 1950, 1960 ದಶಕಗಳ ಕಾಲದ ಹಳೆಯ ಕಾರುಗಳು ಹಾಗೂ ಬ್ರಿಟಿಷ್ ಕಾಲದ ಅಪರೂಪದ ಕಾರುಗಳು ಕೂಡ ಇಲ್ಲಿ ಲಭ್ಯವಿದ್ದು ನೀವು ನೋಡ್ಬೋದು. ಈ ಕಾರುಗಳನ್ನು ನೋಡುತ್ತಿದ್ದರೆ ಒಂದು ಕ್ಷಣ ನಾವು ಹಳೆಯ ಕಾಲಕ್ಕೆ ಹೋಗಿ ಬರುವಂತೆ ಇರುತ್ತದೆ. ಅವುಗಳ ಡಿಸೈನ್, ಇಂಟೀರಿಯರ್ ಮತ್ತು ಮೆಕ್ಯಾನಿಕಲ್ ಸ್ಟೈಲ್ ಇಂದಿನ ಕಾರುಗಳಿಗಿಂತ ಸಂಪೂರ್ಣ ವಿಭಿನ್ನವಾಗಿರುತ್ತದೆ. ಇಲ್ಲಿ ಒಂದಷ್ಟು ಕಾರುಗಳು ಹಳೆಯ ರಾಜರು ಮತ್ತು ಸರ್ಕಾರಿ ಅಧಿಕಾರಿಗಳು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಬಳಸಲ್ಪಟ್ಟಿವೆ ಎಂಬ ಮಾಹಿತಿ ಕೂಡ ಇದೆ. ಇದೇ ರೀತಿ ಇಲ್ಲಿ ವಿಷ್ಣುವರ್ಧನ್ ಚಲನಚಿತ್ರ ನಾಯಕನಾದಂಥ ವಿಷ್ಣುವರ್ಧನ್ ಕೂಡ ಯೂಸ್ ಮಾಡಿರುವಂಥ ಕಾರು ಕೂಡ ಇಲ್ಲಿ ಲಭ್ಯವಿದೆ, ನೋಡ್ಬೋದು. ಕುಟುಂಬಸ್ಥರೊಂದಿಗೆ ಭೇಟಿ ನೀಡಲು ಇಲ್ಲಿ ಉತ್ತಮ ಸ್ಥಳ ಅಂತಲೂ ಹೇಳ್ಬೋದು. ಪಯಣ ಕಾರ್ ಮ್ಯೂಸಿಯಂ ಒಂದು ಸಾರಿ ಕುಟುಂಬ ಸಮೇತ ಭೇಟಿ ನೀಡಿ. ಮಕ್ಕಳಿಗೆ ಹೊಸ ಜ್ಞಾನ, ಹಿರಿಯರ ಹಳೆಯ ನೆನಪುಗಳು ಮರುಜೀವ ತುಂಬುತ್ತವೆ. ಒಟ್ಟಾರೆ ಹೇಳಬೇಕಾದರೆ ಪಯಣ ಕಾರ್ ಮ್ಯೂಸಿಯಂ ಒಂದು ಪ್ರವಾಸ ಸ್ಥಳ ಮಾತ್ರವಲ್ಲ, ವಾಹನಗಳ ಪಯಣವನ್ನು ಅನುಭವಿಸುವ ಅದ್ಭುತ ಜಾಗ. ನೀವು ಕಾರು ಪ್ರಿಯರಾಗಿದ್ದರೆ ಅಥವಾ ವಿಭಿನ್ನ ಅನುಭವ ಹುಡುಕುತ್ತಿದ್ದರೆ ಈ ಮ್ಯೂಸಿಯಂನ್ನು ತಪ್ಪದೇ ಒಂದು ಸಲ ಭೇಟಿ ನೀಡಿ. ಧನ್ಯವಾದಗಳು ಸ್ನೇಹಿತರೆ. ಇಂತಹ ಮತ್ತಷ್ಟು ಪ್ರವಾಸ ಮತ್ತು ದೇವಾಲಯಗಳ ಮತ್ತು ವಿಶೇಷ ಸ್ಥಳಗಳ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರೆಯದಿರಿ. ಥ್ಯಾಂಕ್ ಯು. ಧನ್ಯವಾದಗಳು.